ಬಿಸಿ ಬಿಸಿ ಕಾಫಿ ಜೊತೆ ಒಂದು ಒಳ್ಳೆ ಪುಸ್ತಕ ಇದ್ದರೆ ಎಷ್ಟು ಚಂದ ಅಲ್ವಾ? ಅಥವಾ ಮಾತಾಡೋಕ್ಕೊಬ್ಬ ಒಳ್ಳೆ ಸಾಹಿತಿ ಇದ್ದರೆ ನಿಜ. ಇವತ್ತು ನಮ್ಮ ಬೈ2 ಕಾಫಿ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಕಂಪ್ನಿ ಕೊಡ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಕೋ ಚನ್ನಬಸಪ್ಪ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಕಾಫಿ ಅಂದರೆ ನಿಮ್ಗೆ ಅಷ್ಟಕ್ಕಷ್ಟೇ, ಆದರೂ ಇವತ್ತು ನನ್ನ ಜೊತೆ ಕಾಫಿ ಕುಡಿತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಈ ಕಾಫಿ ಕುಡಿಯೋ ವಿಚಾರ ಬಂದರೆ ಒಂದು ಜ್ಞಾಪಕ ಬರುತ್ತೆ ನನಗೆ. ಒಂದು ಸಾರಿ ಕುವೆಂಪು ಅವ್ರ ಮನೆಗೆ ನಾನು ಋಷಿವೇಂದ್ರ ಸ್ವಾಮಿ ಇಬ್ಬರು ಹೋಗಿದ್ವಿ. ಹೋಗಿ ಮಾತನಾಡ್ತಿರ್ಬೇಕಾದ್ರೆ ಕಾಫಿ ತಂದು ಕೊಟ್ಟರು ಹೇಮಾವತಿ ಅಮ್ಮನವರು. ಅದನ್ನು ಅವ್ರ ಕೈಯಲ್ಲಿ ಇಸ್ಕೊಂಡು ಬಂದು ನಮ್ಮ ಟೇಬಲ್ ಮೇಲೆ ಇಟ್ಟರು. ಅಲ್ಲಿ ನಾವು ಸುಮ್ಮನೆ ಇದು ಕೂತೀವಿ. ಅವ್ರು ನೋಡಿದರು, ಯಾಕೆ ಕಾಫಿ ಕುಡಿಯೋದಿಲ್ವೋ ಅಂದರು. ಆಗಿದ್ದು ನಾವು ಸ್ವಲ್ಪ ಸಂಕೋಚ ಪಟ್ವಿ. ತಂದು ಕೊಟ್ಟದ್ದು ಕುಡಿಯೋದಿಲ್ಲ ಅಂದರೆ ಏನೋ ಒಂದು ಸಂಕೋಚ ಆಯಿತು. ದೇವರೆದುರಿಗೆ ಯಾವ ಪಾಪನಾದರೂ ಮಾಡ್ಬೋದಂತೆ, ಕುಡಿದು ಬಿಟ್ರೆ ಏನಾಗೋದು, ಇವತ್ತು ಕುಡೀರಿ ಏನಾಗೋದಿಲ್ಲ ಅಂದರು. ಅವತ್ತು ಪ್ರಾರಂಭ ಮಾಡಿದಂದರೆ ಅವತ್ತಿನ ಕೆಲಸಕ್ಕೆ ಕುಡಿದ್ವಿ. ಪುಸ್ತಕ ಓದು ಎಲ್ಲಿಂದ ನಿಮಗೆ ಅಭ್ಯಾಸ ಆಗಿದ್ದು? ಅಂದರೆ ಈ ಸಾಹಿತ್ಯದ ಬಗ್ಗೆ ನಮಗೆ ಬಂದದ್ದು ಮೊಟ್ಟ ಮೊದಲಿಂದ ನಾನು 6ನೇ ತರಗತಿಯಲ್ಲಿದ್ದೆ. 6ನೇ ತರಗತಿಯಲ್ಲೂ 7ನೇ ತರಗತಿ ನಮ್ಮದು ಸ್ಕೂಲ್ನಲ್ಲಿ ಸಪರೇಟ್ ರೂಮ್ಸು ಕೊಠಡಿಗಳಿರಲಿಲ್ಲ. ಒಂದು ಕೊಠಡಿಯಲ್ಲಿ 6 ಮತ್ತು 7 2 ತರಗತಿಗಳು ನಡೀತಿದ್ವು. ಈಗ ನಾವು 6ನೇ ತರಗತಿಯಲ್ಲಿದ್ದಾಗ ಸುಬ್ಬಣ್ಣ ಮಾಸ್ತಿಯವರು ಕಥೆ ಪುಸ್ತಕ, ಚಿಕ್ಕ ಕಿರುಕಾದಂಬರಿ, ಅದನ್ನು 7ನೇ ತರಗತಿಗೆ ನಾಂಡೇಟೆಡ್ ಇತ್ತು. ಆ ನಾಂಡೇಟೆಡ್ ವಿಚಾರದಲ್ಲಿ ಆ ಮೇಷ್ಟ್ರು ಹೇಳ್ತಿರೋದು ನನಗೆ ಕಿವಿಗೆ ಬೀಳ್ತಿತ್ತು. ನಮ್ಮ ಪಠ್ಯಗ್ರಂಥದ ಬಿಟ್ಟು ಓದಿದ್ದು ಅಂದರೆ ಸುಬ್ಬಣ್ಣ ಮೊದಲು. ಬರವಣಿಗೆ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡಿಕೊಂಡ್ರೆ? ಬರವಣಿಗೆ ಸ್ಟಾರ್ಟ್ ಮಾಡಿದ್ರೆ 1938ರಲ್ಲಿ ಅಲ್ಲಿ ಬಳ್ಳಾರಿಯಾಗ ನಾನು ಹೈಸ್ಕೂಲು ಫೈನಲ್ ಇಯರ್ನಲ್ಲಿದ್ದೆ. ಒಂದಿನ ಅಲ್ಲಿಗೆ ಶರಣ ಸಂದೇಶ ಅಂತ ಒಂದು ಪತ್ರಿಕೆ ಬಂತು. ಆ ಶರಣ ಸಂದೇಶವನ್ನು ಹರಡೇಕರ್ ಮಂಜಪ್ಪನವರು ಎಡಿಟ್ ಮಾಡ್ತಿದ್ರು. ಎಡಿಟರ್ ಹರಡೇಕರ್ ಮಂಜಪ್ಪನವರು ಆಗಿನ ಕಾಲದಲ್ಲಿ ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಿದ್ರು. ಅವರು ಆ ಶರಣ ಸಂದೇಶದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಸಾವರ್ಕರರ ಜೀವನ ಚರಿತ್ರೆ. ಓದಿದ ಮೇಲೆ ನನಗೆ ಆ ವೀರ ಸಾವರ್ಕರರ ಆ ತ್ಯಾಗ ಬುದ್ಧಿ, ಆ ಧೈರ್ಯ, ಆ ಒಂದು ಥರದಂಥ ಛಲಗಾರಿಕೆ, ಪ್ರಖರವಾದ ಬುದ್ಧಿ, ಇವನ್ನೆಲ್ಲ ಓದಿ ನನಗೆ ಆಶ್ಚರ್ಯ ಆಯಿತು. ಮತ್ತು ನನಗಾಗ 16 ವರ್ಷ. ಅವತ್ತು ರಾತ್ರಿ ಕೂತ್ಕೊಂಡು ಪದ್ಯ ಬರೆದೆ ವೀರ ಸಾವರ್ಕರ್ಗೆ ಅಂತ ಪ್ರಥಮ. ಅದು ಬರೆದು ಮರುದಿನ ಪೋಸ್ಟ್ ಆಫೀಸಿಗೆ ಕಳಿಸಿದೆ ಅವ್ರೂರಿಗೆ, ಆಲ್ಮಟ್ಟಿಗೆ. ಅದು ಒಂದು 2 ವಾರ ಆದಮೇಲೆ ಪಬ್ಲಿಷ್ ಆಯಿತು. 16 ವರ್ಷದವನಿಗೆ ಈ ಪತ್ರಿಕೆಯಲ್ಲಿ ಹೆಸರು ಪ್ರಿಂಟಾಗಿ ಬಂತಲ್ಲ, ಅಯ್ಯಯ್ಯೋ ಅದೇನು ದೊಡ್ಡ ಸ್ವರ್ಗ ಸಿಕ್ಕಂಗೆ ನಮಗೆ, ದೊಡ್ಡ ಅವಾರ್ಡು ಅಯ್ಯ ಅಂತೇಳಿ ನಾನು ಅದನ್ನು ಬರ್ಕೊಂಡೆ. ಆದರೆ ಆ ಥರ ಮೆಲ್ಲಕ್ಕೆ ಬರೆಯಕತ್ತೆ. 16 ವರ್ಷದಲ್ಲಿದ್ದಾಗ ಬಂದ ಬೈಲೈನು ನಿಮ್ಮನ್ನ ಇವತ್ತು ಸಾಹಿತ್ಯ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡ್ತಾ ಇದೆ. ಹೌದು ಅಲ್ವಾ? ಅವತ್ತು ಬಂದಿಲ್ಲ ಅಂದರೆ ಮೋಸ್ಟ್ಲಿ ಇವತ್ತು ಇಲ್ಲಿ ತನಕ ಬರ್ತಿಲ್ಲ. ಅವ್ರು ಬರೆದು ಅಚ್ಚು ಮಾಡಿದರು. ಅದಾದಮೇಲೆ ಏನಾಯಿತು, ನ್ಯಾಯಾಂಗದಲ್ಲಿ ಅಥವಾ ನ್ಯಾಯವಾದಿಯಾಗಿ ನ್ಯಾಯಾಧೀಶನಾದವನಿಗೆ ಎಷ್ಟು ಅನುಭವ ಆಗ್ತದೆ, ಅದನ್ನು ಸರಿಯಾದಂಥ ರೀತಿಯಲ್ಲಿ ಅದನ್ನು ನಿರೂಪಿಸ್ತಕ್ಕಂಥದ್ದು ಆ ಶಕ್ತಿ ಬೇಕು. ಅದಕ್ಕೆ ಮಾನವೀಯ ಕಣ್ಣು ಬೇಕು. ಆ ಮಾನವೀಯ ಕಣ್ಣಿನಿಂದ ನಾವು ನೋಡಿದರೆ ಈ ಲೋಕದಲ್ಲಿರ್ತಕ್ಕಂಥ ಅನುಭವದ ವಿಸ್ತಾರ ನಮಗೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಸಾಹಿತ್ಯ ಹಾಗೂ ನಿಮ್ಮ ಕೋರ್ಟ್ ಅನುಭವ ಏನಿದೆ ಎರಡೂ ಸೇರಿ ಇವತ್ತು ನಿಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದೆ. ಕನ್ನಡಮ್ಮನ ತೇರನ್ನು ಎಳೆಯೋಕ್ಕೆ ನಿಮಗೆ ಬಲ ಕೊಟ್ಟಿದೆ. ಖಂಡಿತ ಈ ಸಲ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗಲಿ. ನೀವು ಅಂದ್ಕೊಂಡ ನಿಮ್ಮ ಕನಸುಗಳೇನಿದೆ ಅದು ನೆರವೇರಲಿ ಅಂತ ನಾವು ಹಾರೈಸ್ತೀವಿ ಸರ್. ನಮ್ಮ ಕನಸುಗಳೇನೆಂದರೆ ಜನಗಳೇನು ಕನಸು ಅದೇ ನಮ್ಮ ಕನಸು, ಅದೇ ನಮ್ಮ ಕನಸು. ಇವತ್ತಿನ ಕಾಫಿಗೆ ಸಾಹಿತ್ಯದ ಕಂಪು ಸೇರಿ ಇದರ ರುಚಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ವಾ? ನಿಮ್ಗಿಷ್ಟ ಆಯಿತು ಅಂದ್ಕೊತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ2 ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.